ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಹಿತ್ಯ ಸಾಹಿತ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯ ಒಂದು ಸಂಪೂರ್ಣ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ಸರಸ್ವತಿ ಪೂಜೆನ ನಾವು 4 ದಿನ ಸಹ ನಾವು ಆಚರಣೆ ಮಾಡಬಹುದು. ಆದರೆ 29ನೇ ತಾರೀಕು ಸೋಮವಾರ ನಾವು ಪ್ರಧಾನವಾಗಿ ಆಚರಣೆ ಮಾಡ್ತೇವೆ. ಯಾಕಂದರೆ ಅವತ್ತು ನಮಗೆ ಮೂಲ ನಕ್ಷತ್ರವಿರುವಂಥದ್ದು. ನೀವು ಅಷ್ಟಮಿ ದಿನದಂದು, ನವಮಿ ದಿನದಂದು ಹಾಗೆ ದಶಮಿ ದಿನದಂದು ಸಹ ನೀವು ಆಚರಣೆ ಮಾಡ್ಬೋದು, ತೊಂದರೆನಿಲ್ಲ. ಒಂದು ವೇಳೆ ನಿಮಗೆ ಸಪ್ತಮಿ ದಿನ ತಪ್ಪಿದ್ದಲ್ಲಿ, ಅಂದರೆ 29ನೇ ತಾರೀಕು ಸೋಮವಾರ ಮಾಡೋದು ತಪ್ಪಿದ್ದಲ್ಲಿ ನೀವು 30ನೇ ತಾರೀಕು ಸಹ ಮಾಡ್ಬೋದು, 1ನೇ ತಾರೀಕು ಸಹ ಮಾಡ್ಬೋದು, ಇಲ್ಲ ಅಂದರೆ 2ನೇ ತಾರೀಕು ಸಹ ಮಾಡ್ಬೋದು. ಬನ್ನಿ ನಾನು ನಿಮಗೆ ಪೂಜಾ ವಿಧಾನ ತಿಳಿಸ್ಕೊಡೋಣಂತೆ. ಪೂಜಾವನ್ನು ತಿಳಿಸ್ಕೊಡ್ತಾನೆ ಮಂತ್ರಗಳ ಬಗ್ಗೆ ಸಹ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು, ಮೊದಲೇ ನಾವು ಸರಸ್ವತಿಗೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು. ವಿಗ್ರಹವಿದ್ದಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬಹುದು. ಒಂದು ವಿಶೇಷವಾಗಿರುವಂಥದ್ದು ವಿಗ್ರಹ ಇಲ್ಲ ಅಂದರೆ ನೀವು ಅರಿಶಿಣದಿಂದ ಮಾಡುವಂಥ ಒಂದು ಗೌರಮ್ಮನನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಮೊದಲಿಗೆ ನಾವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಈ ಥರ ಪಂಚಾಮೃತ ನಾವು ಮಾಡಿಕೊಂಡು ನಾವು ಒಂದು ಅಭಿಷೇಕ ಮಾಡ್ಕೊಂಡು ನಂತರದಲ್ಲಿ ನಾವು ಬಾಳೆಹಣ್ಣು ಹಾಗೆಯೇ ಒಂದು ದಾಳಿಂಬೆ ಹಣ್ಣಿನಿಂದ ಸಹ ನಾವು ಒಂದು ಅಭಿಷೇಕವನ್ನು ಮಾಡ್ಬೋದು. ಅದು ಸಹ ಒಳ್ಳೆಯದಾನೆ. ಹಾಗೆ ಪೀಠವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾದ್ರೆ, ನೀವು ಎಲ್ಲಿ ಕಲಸವನ್ನು ಸ್ಥಾಪನೆ ಮಾಡಿರ್ತೀರೋ ಈ ನವರಾತ್ರಿ ಘಟ ಸ್ಥಾಪನೆ ಅದ್ರ ಮುಂದೆ ನೀವು ಆಚರಣೆ ಮಾಡ್ಬೋದು. ಸಪ್ರೇಟಾಗಿ ನೀವು ಆಚರಣೆ ಮಾಡ್ಬೇಕು ಅಂತ ಏನು ಇರೋದಿಲ್ಲ. ಕಲಸದ ಪಕ್ಕದಲ್ಲೇ ಒಂದು ಸರಸ್ವತಿ ಫೋಟೋ ಇಟ್ಟು, ಇಲ್ಲವಾದಲ್ಲಿ ಗಣೇಶನ ಫೋಟೋವನ್ನಿಟ್ಟು, ಅದು ಸಹ ಇಲ್ಲವಾದಲ್ಲಿ ನಿಮ್ಮ ಮನೆ ದೇವರ ಫೋಟೋವನ್ನಿಟ್ಟು ಅದ್ರ ಮುಂದೆ ಇದೆಲ್ಲ ಆಯಿತು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಅದು ದೀಪವನ್ನು ಹಚ್ಚಿದೆ, ಅದ್ರ ಪಕ್ಕದಲ್ಲಿ ನೀವು ಅಖಂಡ ದೀಪವನ್ನು ಸಹ ಮಾಡಿರ್ತೀರಿ. ಅದರ ಜೊತೆಗೇ ಇದನ್ನು ಸಹ ನೀವು ಆಚರಣೆ ಮಾಡಿ. ನೀವು ನೋಡ್ತಾ ಇರ್ಬೋದು, ಒಂದು ಪ್ಲೇಟ್ ಮೇಲೆ ಒಂದು 8 ವೀಳ್ಯದೆಲೆಯನ್ನು ಇಡಬೇಕು. 8 ವೀಳ್ಯದೆಲೆ ಅದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಸೊ ಆ ಥರ ನೀವು 8 ವೀಳ್ಯದೆಲೆಯನ್ನು ಜೋಡಿಸ್ಬೇಕು. ಅದ್ರ ಮಧ್ಯಭಾಗದಲ್ಲಿ ಅಕ್ಕಿಯನ್ನು ಹಾಕಿ 2 ಗಣೇಶನ ಮಂತ್ರವನ್ನು ನೀವು ಬರಿಬೇಕು. ಒಂದು ಸರಸ್ವತಿ ಇಡ್ಲಿಕ್ಕಂತ ಹಾಗೆ ಒಂದು ಗಣೇಶ ಇಡ್ಲಿಕ್ಕಂತ ನೀವು ಅರಿಶಿಣದಿಂದ ಬರಿಬೇಕು. ಅದ್ರ ಮೇಲೆ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಸರಸ್ವತಿ ಹಾಗೆ ಗಣೇಶನ ವಿಗ್ರಹವನ್ನು ಇಡಬೇಕು. 2 ವಿಗ್ರಹಕ್ಕೆ ಸಹ ನೀವು 2 ಗೆಜ್ಜೆ ವಸ್ತ್ರವನ್ನು ಹಾಕ್ಕೋಬೇಕು. ಸರಸ್ವತಿ ವಿಗ್ರಹ ಹಾಗೆ ಗಣೇಶ ವಿಗ್ರಹ ಸಹ ಇಲ್ಲವಾದಲ್ಲಿ 2 ಅರಿಶಿಣದಿಂದ ಮಾಡುವಂಥ ಒಂದು ಗೌರಮ್ಮ, ಒಂದು ಸರಸ್ವತಿ ಹಾಗೆ ಒಂದು ಗಣೇಶವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ. ವಿಗ್ರಹ ಇದ್ದರೆ ಒಂದನ್ನು ನೀವು ಸಿದ್ಧ ಮಾಡ್ಕೋಬಹುದು. 2 ಒಂದು ವಿಗ್ರಹ ಸಹ ಇದೆ ನಮ್ಮ ಮನೇಲಿ ಅಂದರೆ ಬೇಡ, ನೀವು ಬರೀ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಏನು ಒಂದು ದೋಷವಿದೆಯೋ ಅದರಲ್ಲಿ ನೀವು ಸಂಕಲ್ಪ ಮಾಡ್ಕೋಬಹುದು. ಹಾಗೆ ವಿದ್ಯಾಪ್ರಾಪ್ತಿಗಾಗಿ ಸಹ ಇದನ್ನು ಸಂಕಲ್ಪ ಮಾಡ್ಬೋದು. ಹಾಗೆ ಪ್ರಸಾದ ಅನ್ನೋದಾದರೆ, ಸರಸ್ವತಿ ದೇವಿಗೆ ಬೆಲ್ಲದಿಂದ ಮಾಡಿದ ಪ್ರಸಾದ ಅಂದರೆ ತುಂಬಾ ಪ್ರೀತಿವಾಗಿರುವಂಥದ್ದು. ಸೊ ನೀವು ಅಕ್ಕಿ ಪಾಯಸ ಮಾಡಬಹುದು. ಬೆಲ್ಲ ತೆಂಗಿನಕಾಯಿ ಹಾಕ್ಕೊಂಡು ನೀವು ಚೆನ್ನಾಗಿ ನೀವು ಅಕ್ಕಿ ಪಾಯಸ ಮಾಡಬಹುದು, ಪಂಚಕಜ್ಜ ಮಾಡ್ಬೋದು, ಹಯಗ್ರೀವ ಮಾಡ್ಬೋದು, ಇಲ್ಲಾಂದರೆ ತುಂಬ ರೀತಿಯ ಒಂದು ಕಾಯಿ ಹೋಳಿಗೆ ಮಾಡ್ಬೋದು, ಮತ್ತು ಬೇಳೆ ಹೋಳಿಗೆ ಮಾಡ್ಬೋದು. ನಿಮ್ಗೇನು ಇಷ್ಟ ಆಗ್ತದೆ ಅದನ್ನ ಸಮೇತ ನೀವು ಮಾಡ್ಕೋಬೋದು. ಹಾಗೆಯೇ ಒಂದು ಹಾಲು ಯಾಕೆಂದರೆ ಬಿಳಿ ಬಣ್ಣದ ಆಗಿರ್ತದೆ, ನೀವು ಪಂಚಾಮೃತ ಅಭಿಷೇಕ ಮಾಡಿರ್ತೀರಿ, ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಹಾಗೆಯೇ ಹಣ್ಣು ನೀವು 5 ರೀತಿ ಹಣ್ಣುಗಳನ್ನು ಸಹ ನೀವು ಇಡ್ಬೋದು. ಹಾಗೆಯೇ ತಾಂಬೂಲ ಅಷ್ಟನ್ನು ನಾವು ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಪ್ರಸಾದ ನೀವು ನೋಡ್ತಾ ಇರ್ಬೋದು, ನಾನು ಸಹ ಇಟ್ಟಿದ್ದೀನಿ. ಹಾಗೆ ಪುಸ್ತಕಗಳು ಸಹ ಇದ್ದರೆ ಅದೆಲ್ಲದನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ದೇವರ ಪುಸ್ತಕಗಳನ್ನು ಸಹ ಇಡಬೇಕು. ಅಷ್ಟೆಲ್ಲ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಹಾಗೆಯೇ ಹೂಗಳಿಂದ ಸಹ ನೀವು ಅಲಂಕಾರ ಮಾಡ್ಕೊಳ್ಳಿ. ಸರಸ್ವತಿ ಹಾಗೆ ಗಣೇಶನಿಗೆ ಹೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ. ಹಾಗೆಯೇ ನಿಮ್ಮಲ್ಲಿ ಸರಸ್ವತಿ ಯಂತ್ರವಿದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ನೀವು ಅದನ್ನು ನೀವು ಪ್ರತಿದಿನ ನೀವು ಅದಕ್ಕೆ ಪೂಜೆಯನ್ನು ಸಹ ಮಾಡಬಹುದು. ಹಾಗೆ ನವಿಲುಗರಿ, ಎಷ್ಟು ನಿಮ್ಮ ಮನೆಯಲ್ಲಿ ನವಿಲುಗರಿ ಇರ್ತದೋ 5 ಇದ್ದರೆ ತುಂಬಾ ಒಳ್ಳೆಯದು. 5 ನವಿಲುಗರಿಯನ್ನು ನೀವು ತೆಗೆದುಕೊಂಡು ಬಂದು ಪೂಜೆಗೆ ಇಟ್ಟು ಅದನ್ನು ಮಕ್ಕಳು ಎಲ್ಲಿ ಓದ್ಕೊಳ್ತಾ ಇರ್ತಾರೋ ಅಲ್ಲಿ ನೀವು ಇಟ್ಟರೆ ತುಂಬ ಒಳ್ಳೆಯದು. ಹಾಗೆಯೇ ಸರಸ್ವತಿ ಫೋಟೋವನ್ನು ಸಹ ಇಟ್ಟಿದ್ದೀನಿ, ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೀನಿ. ಹಾಗೆ ಕಾಮಾಕ್ಷಿ ದೀಪಕ್ಕೆ ನೀವು ತುಪ್ಪವನ್ನು ಹಾಕಿ ಮಕ್ಕಳ ಕೈಯಿಂದ ನೀವು ಅದನ್ನು ದೀಪಾವಳಿ ಮಾಡಿಸುವುದು ತುಂಬಾ ಒಂದು ಒಳ್ಳೆಯದು. ಆ ರೀತಿ ನೀವು ಮಾಡಿ ತುಂಬಾ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗೆ ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ತುಂಬಾ ಸರಳವಾಗಿ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ಲೇಟ್ ಮೇಲೆ ನೀವು 8 ವೀಳ್ಯದೆಲೆ ಸಹ ಜೋಡಿಸ್ಬೋದು. ಆದರೆ ನಾನು 2 ವೀಳ್ಯದೆಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ನಾನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸಂಪೂರ್ಣವಾಗಿ ಅರಿಶಿಣವನ್ನು ಸವರಿ ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ಮತ್ತೊಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ಸಹ ಅರಿಶಿಣವನ್ನು ಸವರಿ ಆದರೆ ಒಂದೇ ಭಾಗದಲ್ಲಿ ಸವರಿದ್ದೇನೆ. ಅದಕ್ಕೆ ನಾವು ತುಪ್ಪವನ್ನು ಹಾಕಿ 6 ಬತ್ತಿ 2 ಬತ್ತಿ ಅದನ್ನು ಮಾಡಿ ನಾವು 3 ತ್ರಿಗುಣಾತ್ಮಕ ದೇವತೆಗಳನ್ನಾಗಿ ಅದನ್ನು ಸಿದ್ಧ ಮಾಡಿಕೊಂಡು ದೀಪಾವಳಿ ಮಾಡಬೇಕು. ದುರ್ಗಾ, ಲಕ್ಷ್ಮಿ ಹಾಗೆ ಸರಸ್ವತಿ, ಇಲ್ಲಾಂದರೆ ನೀವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಸಹ ನೀವು ಭಾವನೆ ಮಾಡ್ಬೋದು. ಆ ರೀತಿ ಅಂತೂ ನಾವು ದೀಪಾವಳಿ ಮಾಡಬೇಕಾಗಿರುವಂಥದ್ದು. ಹಾಗೆ ಕೆಂಪಾರತಿ ಸಹ ನೀವು ಸಿದ್ಧತೆಯನ್ನು ಮಾಡಿಟ್ಕೊಳ್ಳಿ. ನಂತರದಲ್ಲಿ ಅದನ್ನು ಬೆಳಗಬೇಕು.
ಮೊದಲಿಗೆ ನೀವು ಊದಿನ ಕಡ್ಡಿಯನ್ನು ಬೆಳಗ್ತಾ ನೀವು ಸರಸ್ವತಿ ನೆನಪು ಮಾಡ್ಕೊಳ್ಳಿ. ಹಾಗೆಯೇ ವಿಶೇಷವಾದ ಒಂದು ದೀಪಾರಾಧನೆ ಸಹ ಮಾಡಿಕೊಂಡು ನಂತರ ನೀವು ಅಷ್ಟೋತ್ಸವವನ್ನು ನೀವು ಪ್ರಾರಂಭ ಮಾಡಿ. ಅಷ್ಟೋತ್ಸವಕ್ಕೆ ಅದು ನೀವು ಕುಂಕುಮಾರ್ಚನೆ ಮಾಡಿಕೊಂಡು ತುಂಬಾ ಒಳ್ಳೆಯದು. ಯಾಕಂದರೆ ವರ್ಷಕ್ಕೆ ಒಂದು ಸಲ ಬರುವಂಥದ್ದು ಈ ಹಬ್ಬ. ಸೊ ಆ ಕಾರಣಕ್ಕೆ ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಆ ಕುಂಕುಮವನ್ನು ಪ್ರತಿನಿತ್ಯ ನೀವು ಹಚ್ಕೊಳ್ತಾ ಇರೋದ್ರಿಂದ ನಿಮಗೆ ಒಂದು ಜ್ಞಾನ ವೃದ್ಧಿ ಸಹ ಆಗ್ತದೆ. ಸೊ ಆ ಕಾರಣಕ್ಕೆ ಇಲ್ಲಾಂದರೆ ನೀವು ಬೆಳಗ್ಗೆ ನೀವು ಸಮಯದಲ್ಲಿ ಬಿಳಿ ಪುಷ್ಪದಿಂದ ನೀವು ಅರ್ಚನೆ ಮಾಡ್ಬೋದು. ಹಾಗೆ ಸಂಜೆ ಸಮಯದಲ್ಲಿ ಮತ್ತೊಂದು ಸಲ ಕುಂಕುಮಾರ್ಚನೆ ಸಹ ಮಾಡ್ಬೋದು. ನಿಮಗೆ ಯಾವುದು ಸೂಕ್ತವಾಗ್ತದೋ ಆ ರೀತಿ ನೀವು ಆಚರಣೆ ಮಾಡ್ಬೋದು. ಆದರೆ ಕುಂಕುಮಾರ್ಚನೆ ಮಾಡೋದನ್ನು ಮರಿಬೇಡಿ. ಇಷ್ಟೆಲ್ಲನೂ ಸಹಿತ ಮಾಡಿಕೊಂಡು ನಂತರ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ತುಂಬ ಒಳ್ಳೆಯದು. ಸಾಂಬ್ರಾಣಿ ಧೂಪ ಹಾಕಿದ ನಂತರ ಅದರಲ್ಲಿ ನೀವು ಅದೇ ಕಾಯನ್ನು ಒಡೆದು ನೀವು ಪೂಜೆಯನ್ನು ಮಾಡ್ಕೋಬಹುದು. ಪೂಜೆ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ. ಹಾಗೆಯೇ ಮಂತ್ರಗಳಂತ ಒಂದು ವಿಷಯಕ್ಕೆ ಬಂದರೆ ಯಾವುದೆಲ್ಲ ಮಂತ್ರವನ್ನು ಹೇಳ್ಕೋಬೇಕು ಅನ್ನೋದಾದರೆ ಸರಸ್ವತಿಯ ಒಂದು ಗಾಯತ್ರಿ ಮಂತ್ರ ಓಂ ಸರಸ್ವತಿ ಚ ವಿದ್ಮಯ ಬ್ರಹ್ಮಪುತ್ರೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಹೇಳ್ಕೋಬಹುದು. ಇಲ್ಲವಾದಲ್ಲಿ ಓಂ ವಾಗ್ದೇವ್ಯೈ ಚ ವಿದ್ಮಯ ವ್ರಂಜಪತ್ನೈ ಚ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್ ಈ ಥರ ನೀವು ಸಹ ಹೇಳ್ಕೋಬಹುದು. ಹಾಗೆಯೇ ಇದು ಸರಸ್ವತಿ ದೇವಿಯ ಧ್ಯಾನ ಮಂತ್ರ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಾಯ ನಿತ್ಯಂ ವಿದ್ಯಾದಾನಂ ಚ ದೇವಿ ಮೇ ಕಂಬು ಕಂತಿ ಸುತಾಮ್ರೋಷ್ಟಿ ಸರ್ವಭರಣ ಭೂಷಿತಾ ಮಹಾಸರಸ್ವತಿ ದೇವಿ ಜೀವಾಕ್ರೇ ಸನ್ನಿವಿಷಿತಾಂ ಶಾರದಾಯ ನಮಸ್ತುಭ್ಯಂ ಮಮ ಹೃದಯ ಪ್ರವೇಶಿನಿ ಪರೀಕ್ಷಾಯಾಮ್ ಸಮುತ್ತೀರ್ಣಂ ಸರ್ವ ಕಾಮಾರ್ಥ ನಾಮಯತ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ನೀವು 21 ಬಾರಿ ಹೇಳ್ಕೊಂಡು ಏನು ತುಂಬ ಒಳ್ಳೆಯದು. ಹಾಗಾಗಿ ಗಣೇಶನಿಗೆ ಸಹ ಗರಿಕೆ ಇಟ್ಟು ನೀವು ಪೂಜೆ ಮಾಡಿಕೊಂಡು ಈ ಮಂತ್ರ ಹೇಳ್ಕೊಳ್ಳಿ. ಅದು ತುಂಬಾ ಒಂದು ಪವರ್ಫುಲ್ ಆಗಿರುವಂಥದ್ದು. ಹಾಗೆಯೇ ಈ ಮತ್ತೊಂದು ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರವನ್ನು ಸಹ ನೀವು ಹೇಳ್ಕೋಬಹುದು. ಹಾಗೆಯೇ ಸರಸ್ವತಿ ದೇವಿಯ ಮೂಲ ಮಂತ್ರ ಅನ್ನೋದಾದರೆ ಓಂ ಐಂ ಸರಸ್ವತಿಯೇ ನಮಃ, ಓಂ ಐಂ ಸರಸ್ವತಿಯೇ ನಮಃ. ಈ ಮಂತ್ರವನ್ನು ಸಹ ಹೇಳ್ಕೊಳ್ಳಿ. ಹಾಗೆ ರಾತ್ರಿ ಸಮಯದಲ್ಲಿ ಏನಪ್ಪ ಅಂತಂದರೆ ನೀವು ಕೆಂಪಾರತಿ ಮಾಡಿ, ಏನು ಸಹಿತ ಮಾಡ್ಕೊಂಡಿರ್ತೀರಿ ಅದನ್ನು ಕೆಂಪಾರತಿ ಮಾಡಿಕೊಂಡು ಇದನ್ನು ಸೋಮವಾರ ಪೂಜೆ ಮಾಡಿರ್ತೀರಿ, ಮಂಗಳವಾರ ನೀವು ಅದನ್ನು ವಿಸರ್ಜನೆ ಮಾಡಬಹುದು. ನೀವು ಒಂದು ವೇಳೆ ಬುಧವಾರ ಪೂಜೆ ಮಾಡಿದರೆ ಗುರುವಾರ ಸಹ ವಿಸರ್ಜನೆ ಮಾಡ್ಬೋದು. ಈ ಥರನೂ ಯಾವ ದಿನ ಪೂಜೆ ಮಾಡ್ತೀರೋ ತಿರುಗಿ ದಿವಸ ಅದನ್ನು ವಿಸರ್ಜನೆ ಮಾಡಬೇಕಾಗಿರುವಂಥದ್ದು. ಇಷ್ಟು ನೀವು ಪೂಜೆ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗೆಯೇ ಮತ್ತೊಂದು ಮಂತ್ರ ಅನ್ನೋದಾದರೆ ಯಾ ಕುಂದೇಂದು ತುಷಾರಹಾರದವಲ, ಯಾ ಶುಭ್ರವಸ್ತ್ರಾಮೃತ, ಯಾ ವೀಣಾವರದಂಡ ಮಂಡಿತ ಕದ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವ್ಯೈ ಸದಾ ಪೂಜಿತ ಸಾಮಾಂ ಪಾತೋ ಭಗವತಿ ಸರಸ್ವತಿ ನಿಶ್ಚೇರ ಜಾಡ್ಯಾಪಹ. ಈ ಎಲ್ಲ ಮಂತ್ರವನ್ನು ಬೆಳಗ್ಗೆ ಹಾಗೆ ಸಂಜೆ ಹೇಳ್ಕೊಳ್ತಾ ಬನ್ನಿ. ತುಂಬ ಒಂದು ಒಳ್ಳೆಯದಾಗ್ತಾ ಹೋಗ್ತದೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸರಸ್ವತಿ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸಿದ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.